चलो ನೃತ್ಯಗಳಲ್ಲಿ ಮನಸೂರೆಗೊಳಿಸಲು ಗೆಜ್ಜೆ ಕಟ್ಟಿದ ಸುಕುಮಾರ ಸುಮಧುರ ಕಂಠದಿ ಹಾಡುತ್ತಾ ಮಾಡುತ್ತಿ ಅದುವೇ ವಯ್ಯಾರ. ಎಲ್ಲ ಚಾಕಚಕ್ಯತೆಗೊಂದು ರಂಗಮಂಚ, ಅದುವೇ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಈ ಒಂದು ಪ್ರತಿಭಾ ಕಾರಂಜಿ. 2025-26ನೇ ಸಾಲಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೊಮ್ಮಸಂದ್ರ ಗ್ರಾಮದಲ್ಲಿ ನಾವೇನು ಈ ಒಂದು ಸರಳ ಸುಂದರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಎಲ್ರಿಗೂ ನಮಸ್ಕರಿಸುತ್ತಾ ವೇದಿಕೆಯನ್ನ ಭಕ್ತಿಮಯಗೊಳಿಸುವಂತೆ ವಿದ್ಯಾರ್ಥಿಗಳಲ್ಲಿ ಸವಿನಯ ಪ್ರಾರ್ಥನೆ, ಪುಟಾಣಿಗಳಿಂದ ಒಂದು ಪ್ರಾರ್ಥನಾ ಗೀತೆ. ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನಯ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ, ನನ್ನಯ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ, ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನಗೆ ಜಯ. ನನ್ನೀ ದೇಹವೇ ನಿನ್ನಯ ಆಲಯ, ಸೇವಾ ಭಾಗ್ಯವ ನೀಡಯ್ಯ. ನನ್ನೀ ದೇಹವೇ ನಿನ್ನಯ ಆಲಯ, ಸೇವಾ ಭಾಗ್ಯವ ನೀಡಯ್ಯ. ಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ, ಶಂಭೋ ಎನ್ನಲು ಇಲ್ಲ ಭಯ. ನಿಜವಾಗ್ಲೂ ನಾವು ಸಣ್ಣ ಮಕ್ಕಳಿಂದ ನಮ್ಮ ಒಂದು ನಗರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನಾವು ನೋಡಿಲ್ಲ, ಮುಂದೆ ಕಾಣೋದು ಇಲ್ಲ. ಇವತ್ತು ಏನು ರಸ್ತೆ ಒಂದು ನಿಯಮಗಳಷ್ಟೇ, ಬೀದಿ ದೀಪಗಳಾಗಿರ್ಲಿ ಪ್ರತಿಯೊಂದು ಸಹ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದರಿಂದ ನಮ್ಗೆ ತುಂಬಾ ಖುಷಿ ಆಗಿದೆ ಸರ್, ಅದನ್ನ ತಿಳಿಸ್ಬೇಕು ಅಂತ ನಿಮ್ಮಲ್ಲಿ ಹೇಳಿದೆ. ಸೊ ಇಷ್ಟ ಹೇಳ್ತಾ ಈಗ ನನ್ನ ಒಂದು ಸ್ವಾಗತ ಭಾಷಣ ಮುಂದುವರಿಸ್ತೀನಿ. ನಮ್ಮ ಒಂದು ಪ್ರತಿಭಾ ಕಾರಂಜಿಗೆ ನಮ್ಮ ಒಂದು ಪಂಚಾಯತಿಗೆ ಆಗಮಿಸಿದ್ದಾರೆ. ನಮ್ಗೆಲ್ಲ ತುಂಬಾ ಸಂತೋಷವಾಗಿದೆ.
ಎಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಸರ್. ಮೇಡಮ್ ಅಶ್ರಿತ ಬ್ಯಾಟಪ್ಪ ಅವರು ಇದ್ದೇವೆ. ಮತ್ತೆ ಪ್ರಹ್ಲಾದ್ ಗೌಡ್ರವ್ರಿಗೆ ಹೃತ್ಪೂರ್ವಕ ಸ್ವಾಗತ. ಮಕ್ಕಳಿಗೆ ನಮ್ಮ ಇಲಾಖೆಯಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ, ಎಲ್ಲರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಈ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಸರ್ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದಂತಹ ಜ್ಯೋತಿರ್ಗಮಯ ಮೃತ್ಯುರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅದರಿಂದ ಶಾಸಕರೊಬ್ರೆ ಊಟ ಆಗಿದೆಯಾ ಮಕ್ಕಳದು? ಸಂತೋಷ. ಹಂಗಿದ್ರೆ ಈ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಅದರಲ್ಲೂ ಹೆಚ್ಚಾಗಿ ಈ ಒಂದು ಶಿಕ್ಷಣ ಕ್ಷೇತ್ರದ ಬಗ್ಗೆ ಆಸಕ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ಸಮೃದ್ಧಿ ಮೆನ್ನಸ್ ಸರ್ ಅವರೇ, ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅಮರಪ್ಪನವರೇ, ನಾರಾಯಣಗೌಡ್ರೆ, ನಮ್ಮ ಗೊಲ್ಲಹಳ್ಳಿ ಜಗದೀಶ್ ಅವರೇ, ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರಾದಂಥ ಲಕ್ಷ್ಮಣಣ್ಣವರೇ, ಅಶೋಕ್ ಅವರೇ, ಎಲ್ಲ ನಮ್ಮ ಬ್ಯಾಟಪ್ಪನವರೇ, ಹರೀಶ್ ಅವರೇ, ಎಲ್ಲ ವಿಶ್ವನಾಥ್ ಅವರೇ, ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಮುಖಂಡರೇ, ಈ ಒಂದು ಪುಟಾಣಿ ಮಕ್ಕಳನ್ನು ತಿದ್ದಿ ಒಂದು ರೂಪ ಕೊಡ್ತಾ ಇರ್ತಕ್ಕಂಥ ಎಲ್ಲ ಗುರು ಹೊಂದಿರದವರೇ ಮತ್ತು ವಿದ್ಯಾರ್ಥಿನಿ ಪತ್ರಿಕಾ ಸ್ನೇಹಿತರೆ, ಈ ಒಂದು ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಮಕ್ಕಳಲ್ಲಿ ಇರ್ತಕ್ಕಂಥ ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ. ಅದರ ಜೊತೆಗೆ ಈ ಒಂದು ಸಮಾಜದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರೂ ಧೈರ್ಯವಾಗಿ ನಿಂತು ಎದುರಿಸ್ಲಿಕ್ಕೂ ಸಹ ಇದೊಂದು ಸಹಕಾರಿಯಾಗುತ್ತೆ. ಕಾರಣ ಅಂತಂದರೆ ಮಕ್ಕಳಲ್ಲಿ ಅವ್ರಿಗೆ ಒಂದು ವೇದಿಕೆಯ ಒಂದು ಭಯ ಇರುತ್ತೆ. ಇವತ್ತು ಇಲ್ಲಿಂದ ಆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡೋದ್ರಿಂದ ವೇದಿಕೆ ಭಯ ಹೋಗುತ್ತೆ. ಬೇರೆ ರೀತಿ ಏನಿಲ್ಲ, ಒಂದು ಪ್ರೋತ್ಸಾಹ ಬಂದು ಅವ್ರಿಗೊಂದು ಬಹುಮಾನ ಅಂತ ಸಿಗುತ್ತೆ. ಮುಂದಿನ ಜೀವನದಲ್ಲಿ ನಾನು ಇನ್ನೂ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿದ್ರೆ ಒಂದು ದೊಡ್ಡ ದೊಡ್ಡ ಬಹುಮಾನ ಸಿಗುತ್ತೆ ಅಂತಕ್ಕಂಥ ಆಕಾಂಕ್ಷೆ ಮಕ್ಕಳಲ್ಲಿ ಮೂಡಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇದಕ್ಕೆ ಮೊದಲಿಂದ ಸಹ ಏನು ಸರ್ಕಾರ ಮಾಡಿದೆ, ಒಳ್ಳೆಯ ಉದ್ದೇಶದಿಂದ ಮಾಡಿದೆ. ಇವತ್ತು ಸರ್ಕಾರಿ ಶಾಲೆಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಕಾರಣ ಏನಂತಂದ್ರೆ ಶಿಕ್ಷಣದ ಒಂದು ಗುಣಮಟ್ಟ, ಎಲ್ಲರೂ ಶಿಕ್ಷಣದ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ರೆ. ಮೊದಲಿಗೆ ಎಲ್ಲರೂ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಇಲ್ಲ 3 ಜನ ಮಕ್ಕಳಿದ್ರೆ ಒಬ್ಬರನ್ನ ಮಾತ್ರ ಶಾಲೆಗೆ ಕಳಿಸ್ತಾ ಇದ್ರು, ಇನ್ನು ಉಳಿದವ್ರನ್ನೆಲ್ಲ ವ್ಯವಸಾಯದಲ್ಲಿ ತೊಡಗಿಸ್ತಾ ಇದ್ರು. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ, ಇಲ್ಲಿ ಇರ್ತಕ್ಕಂಥವ್ರು ಬಂದಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು, ಎಲ್ಲರೂ ಸಹ 100ಗೆ 90 ಭಾಗ ಎಲ್ಲ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರೆ. ರೈತರ ಒಂದು ಜೀವನ ಯಾವ ಪರಿಸ್ಥಿತಿ ಇದೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನ ಬದಲಾವಣೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ದೀರಿ, ರಾಗಿ ಬೆಳೆ ಎಲ್ಲ ಆಗಿದೆ. ಇವತ್ತೇನು 3 ದಿವಸದಿಂದ ಈ ಮಳೆ ಬೀಳ್ತಾ ಇದೆ, ಅದೇನು ಹೇಳ್ತಾರಲ್ಲ, ಅದು ಯಾವುದೋ ಮಳೆನಲ್ಲಿ ಅದೇನು ಪೂರ್ಡೆ ಇದ್ದಿದ್ದೆಲ್ಲ ಅದ್ರ ಕೂತ್ಕೊಂಡಿರೋ ಕೆಳಗಡೆ ನೆನೆಯೋದಿಲ್ಲಂತೆ, ಅಷ್ಟು ಮಾತ್ರ ಕೂಡ ಇಲ್ಲ ಇವತ್ತು ಬಿದ್ದಿರ್ತಕ್ಕಂಥ ಮಳೆ. ಆದ್ರೆ ತೆನೆ ಕೊಯ್ಯೋದಿಕ್ಕೆ, ಭತ್ತ ಕೊಯ್ಯೋದಿಕ್ಕೆ ಎಲ್ರಿಗೂ ರೈತರಿಗೆ ತೊಂದರೆ ಆಗ್ತದೆ. ಮಳೆ ಬಂದರೂ ರೈತನಿಗೆ ತೊಂದರೆ, ಬಿಸಿಲು ಬಂದರೂ ರೈತನಿಗೆ ತೊಂದರೆ. ಯಾವುದೇ ಬಂದ್ರೂ ನಾವು ಕಲ್ಲೆತ್ತಿ ಮಡಿಕೆ ಮೇಲೆ ಹಾಕ್ಲಿ, ಮಡಿಕೆ ಎತ್ತಿ ಕಲ್ ಮೇಲೆ ಹಾಕ್ಲಿ ಹೊಡೆಯೋದು ಮಡಿಕೆ. ಅದೇ ರೀತಿ ಇವತ್ತು ರೈತನ ಪರಿಸ್ಥಿತಿ ಇರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೋಸ್ಕರ ಹೆಚ್ಚಿನ ಒಂದು ಒತ್ತನ್ನ ಶಿಕ್ಷಣ ಕೊಡ್ತಾ ಇದ್ದಾರೆ. ಇವತ್ತೇನು ಗುರುಗಳು ತಾವಿದ್ದೀರಿ, ನಿಮ್ಮ ಒಂದು ಈ ಒಂದು ಇದೇನಿದೆ, ಇವತ್ತು ಹೆಚ್ಚಿನ ಗೌರವ ಯಾರಿಗಾದ್ರೂ ಸಿಗುತ್ತೆ ಅಂತಂದ್ರೆ ಅದು ಶಿಕ್ಷಕರಿಗೆ ಮಾತ್ರ. ಯಾವುದೇ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಒಬ್ಬ ಶಿಕ್ಷಕನ ಎಷ್ಟು ಮನಸ್ಸಿಗೆ ಹಚ್ಕೊಂಡಿರ್ತಾನೆ ಅಂತಂದ್ರೆ, ಅವ್ರು ಎಷ್ಟೇ ನಿವೃತ್ತಿ ಆಗ್ಲಿ, ಎಲ್ಲೇ ಆಗ್ಲಿ, ಇವತ್ತಿಗೂ ಅಷ್ಟೇ ನಮ್ಮ ಗುರುಗಳು ಬಂದ್ರೆ ನಾವು ಇವತ್ತು ಶಿರವಾಸ ಬಗ್ಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಯಾಕಂತಂದ್ರೆ ನಮ್ಮಲ್ಲಿ ಆ ಒಂದು ಭಕ್ತಿ ಭಾವನೆ ಅವ್ರು ಅವತ್ತು ಯಾವಾಗ ಶಿಕ್ಷಕರಾಗಿದ್ದಾಗ ತುಂಬಿದ್ರು, ನಮ್ಗೆ ಏನು ವಿದ್ಯೆ ಕೊಟ್ಟಿದ್ರು, ಇವತ್ತಿಗೂ ಅದು ನಮ್ಮ ಮನಸ್ಸಲ್ಲಿ ಅದೇ ರೀತಿ ಉಳಿದಿದೆ. ಅದರಿಂದ ತಾವ್ಯಾರು ಶಿಕ್ಷಕರಿದ್ದೀರಿ, ನಿಮ್ಮ ವೃತ್ತಿಗೆ ನೀವೊಂದು ಗೌರವ ಕೊಟ್ಟು ಅವರಿಗೆ ಆ ಒಂದು ವಿದ್ಯೆಯನ್ನ ಕಲಿಸೋದಕ್ಕೆ ತಾವೆಲ್ಲರೂ ಮನಸ್ಪೂರ್ವವಾಗಿ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಯತ್ನ ಮಾಡ್ತಾ. ಕಾರಣ ಏನಂತಂದ್ರೆ, ಒಂದು ಕಲ್ಲನ್ನ ಒಬ್ಬ ಶಿಲ್ಪಿ ಯಾವ ರೀತಿ ದೇವಸ್ಥಾನದಲ್ಲಿ ಪೂಜೆಗಾದ್ರೂ ಬಳಸ್ಬೋದು, ಇಲ್ಲ ಅಲ್ಲಿ ಇರ್ತಕ್ಕಂಥ ಕಾಂಪೌಂಡ್ ಅಲ್ಲಿ ನಾವು ಓಡಾಡೋಕೆ ನೆಲ ಹಾಸಿಗಾದ್ರೂ ಬಳಸ್ಬೋದು. ಆ ಒಂದು ಶಕ್ತಿ ಆ ಶಿಲ್ಪಿನಲ್ಲಿದೆ. ಅದೇ ರೀತಿ ಈ ಮಕ್ಕಳನ್ನ ಒಂದು ರೂಪಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ತಮ್ಮೆಲ್ರಿಗೂ ಅಂತ ಹೇಳ್ಬಿಟ್ಟು ಹೇಳ್ತಾ, ಇಲ್ಲೇನು ಪುಟಾಣಿ ಮಕ್ಕಳು ತಾವೆಲ್ಲ ಭಾಗವಹಿಸಿದ್ರಿ, ಇಲ್ಲಿ ನಿಮ್ಗೆ ಪ್ರೈಸ್ ಮುಖ್ಯ ಅಲ್ಲ, ನೀವೇನು ಭಾಗವಹಿಸಿದ್ರಿ, ನೀವೇನೇನು ಪಾತ್ರ ಮಾಡಿದ್ರಿ, ಅದನ್ನ ಹೆಚ್ಚಿಗೆ ಇನ್ನು ಶ್ರದ್ಧೆಯಿಂದ ನೀವು ಮಾಡಿದ್ರೆ ಮುಂದೆ ಇವತ್ತು ಏನು ಇಲ್ಲಿ ನಿಮ್ಗೆ ಸಕ್ಸಸ್ ಸಿಗೋದಿಲ್ಲ, ಅದು ನಿಮ್ಮ ಜೀವನದಲ್ಲಿ ಸಕ್ಸಸ್ ತಗೊಳ್ಳೋದಕ್ಕೆ ಒಂದು ದಾರಿ ಅಂತ ಹೇಳ್ಬಿಟ್ಟು ಹೇಳ್ತಾ, ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.